ಬ್ಲಡ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಖ್ಯಾತ ಖಳನಾಯಕ ಪ್ರದೀಪ್ ರಾವತ್ ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ. ಲಗಾನ್, ಗಜನಿ, ಸೈ ಸೇರಿದಂತೆ ಹಲವು ಚಿತ್ರಗಳಲ್ಲಿ ನಟನೆ, ತಮ್ಮ ಅದ್ಭುತ ಅಭಿನಯದಿಂದ ಜನಮನ ಗೆದ್ದಿದ್ರು. ಭಿಕ್ಷು ಯಾದವ್ ಅಂತಾನೆ ತೆಲುಗಿನಲ್ಲಿ ಫೇಮಸ್ ಆಗಿದ್ರು. ಪರೋಡಿ, ಗಜ, ಅಭಯ್ ಹಾಗೂ ಬಚ್ಚನ್ ಚಿತ್ರಗಳಲ್ಲೂ ನಟನೆ. ರಾಮನಗರ ಕನಕಪುರ ಅಭಯಾರಣ್ಯದಲ್ಲಿ ದುರಂತ. ಕಾಡಾನೆ ಜೊತೆ ಸೆಲ್ಫಿಗೆ ಮುಂದಾದ ಬೆಂಗಳೂರು ಉದ್ಯಮಿ. ಆನೆ ಹಠಾತ್ ದಾಳಿಯಿಂದ ಸಾವು ಎಂದಿದ್ದ ಸ್ನೇಹಿತರು. ಅರಣ್ಯ ಇಲಾಖೆ ತನಿಖೆಯಲ್ಲಿ ಸೆಲ್ಫಿಯ ಹುಚ್ಚಾಟ ಬಯಲು. ರಾಜರಾಜೇಶ್ವರಿ ನಗರದ 52 ವರ್ಷದ ನರೇಂದ್ರ ಶಿಂಧೆ ದುರ್ಮರಣ. ದೆಹಲಿಗೆ ತೆರಳಿದ ವಿಪಕ್ಷ ನಾಯಕ ಆರ್ ಅಶೋಕ್. ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಲಿರುವ ಅಶೋಕ್. ಸಂಸತ್ ಭವನದಲ್ಲಿ ಭೇಟಿ ಮಾಡಲಿರುವ ವಿಪಕ್ಷ ನಾಯಕ. ಚರ್ಚೆ ಬಳಿಕ ಎಚ್ಡಿಕೆ ಅಶೋಕ್ ಜಂಟಿ ಸುದ್ದಿಗೋಷ್ಠಿ. ರಾಜಕೀಯದ ಬಗ್ಗೆ ಮಾಧವನ್ ನೀಡಿದ ಮಾರ್ಮಿಕ ವಿಶ್ಲೇಷಣೆ. ದಳಪತಿ ವಿಜಯ್ ಕುರಿತು ನಟ ಆರ್ ಮಾಧವನ್ ಪ್ರತಿಕ್ರಿಯೆ. ರಾಜಕೀಯವು 2 ಅಂಚಿನ ಕತ್ತಿ ಎಂದಿರುವ ಮಾಧವನ್, ಒಳ್ಳೆಯದೋ ಕೆಟ್ಟದ್ದೋ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ವಿರೋಧಿಸುವ ಒಂದು ವರ್ಗ ಇದ್ದೇ ಇರುತ್ತದೆ ಎಂದು ವಿಶ್ಲೇಷಿಸಿದ್ದಾರೆ. ಉದಯನಿಧಿ ಸ್ಟಾಲಿನ್ ಅವರು ಮದ್ರಾಸ್ ಹೈಕೋರ್ಟ್ ನಿರ್ದೇಶನದಂತೆ ಜಾಮೀನಿನ ಮೇಲೆ ಬಿಡುಗಡೆ. ಸಿಎಂ ವಿಜಯ್ ವಿರುದ್ಧ ಕೆಂಡಾಮಂಡಲ. ಸರ್ಕಾರ ನನ್ನನ್ನು ಭಯೋತ್ಪಾದಕನ ರೀತಿಯಲ್ಲಿ ನಡೆಸಿಕೊಂಡಿದೆ ಎಂದು ಆರೋಪ. ವಿಜಯ್ ಅವರನ್ನು ಡಮ್ಮಿ ಸಿಎಂ ಮತ್ತು ರೀಲ್ಸ್ ಕ್ರಿಯೇಟರ್ ಎಂದು ಜರಿದಿದ್ದಾರೆ.